ಹೀಗೆ ದರ್ಬಾರ್ನಲ್ಲಿ ಕುಳಿತು ದೇದೀಪ್ಯಮಾನವಾಗಿ ರಾರಾಜಿಸ್ತಾ ಇರೋ ವಿಘ್ನ ನಿವಾರಕ ಗಣೇಶ ಮೂರ್ತಿ. ಇನ್ನು ಅಬ್ಬರಿಸುತ್ತಿರುವ ಡ್ರಮ್ ಸದ್ದಿಗೆ ಹೆಜ್ಜೆ ಹಾಕ್ತಾ ಇರೋ ಯುವಕ ಯುವತಿಯರು. ಇನ್ನು ರಂಗುರಂಗಿನ ಆಕಾಶದಲ್ಲಿ ಪಟಾಕಿಗಳ ಚಿತ್ತಾರ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ. ಹೌದು, ಗ್ರಾಮದ ಶ್ರೀ ಹರಕೆ ಮಹಾಗಣಪತಿ ಗೆಳೆಯರ ಬಳಗವು 36ನೇ ವರ್ಷದ ಗಣೇಶೋತ್ಸವವನ್ನು ಅಂಗರಂಗ ವೈಭವವಾಗಿ ಆಚರಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ 12 ಅಡಿ ದರ್ಬಾರ್ ಗಣಪತಿ ಮೂರ್ತಿಯನ್ನು ಶ್ರೀ ಹರಕೆ ಮಹಾಗಣಪತಿ ದೇಗುಲದ ಆವರಣದಲ್ಲಿ ಪ್ರತಿಷ್ಠಾಪಿಸಿದ್ರು. 13 ದಿನಗಳ ಕಾಲ ಮೂರ್ತಿಗೆ ದಿನಕ್ಕೊಂದರಂತೆ ಅಲಂಕಾರವನ್ನ ಮಾಡಿ ಪೂಜಾ ಕೈಂಕರ್ಯಗಳನ್ನು ಮಾಡುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಜೊತೆಗೆ ಮಹಿಳೆಯರು ಹಾಗೂ ಪುಟಾಣಿಗಳಿಗಾಗಿ ಕ್ರೀಡೆಗಳನ್ನು ಆಯೋಜಿಸಿ ಪ್ರತಿಯೊಬ್ಬರನ್ನ ರಂಜಿಸಿದ್ದರು. ಅಲ್ಲದೆ ಖಗ್ರಾಸ ರಕ್ತ ಚಂದ್ರಗ್ರಹಣದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಹೋಮ ಹವನಗಳನ್ನು ಆಯೋಜಿಸಲಾಗಿತ್ತು. ಇನ್ನು 13ನೇ ದಿನ ಗಣಪತಿ ವಿಸರ್ಜನೆ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಿ ಗ್ರಾಮಸ್ಥರ ಮನ ಗೆದ್ದಿದ್ದಾರೆ. ಓಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಆತ್ಮದಾನಿ ತ್ವಂ ಗುಣತ್ರಯಾತೀತಃ ತ್ವಮವಸ್ಥಾತ್ರಯಾತೀತಃ ತ್ವಂ ದೇಹತ್ರಯಾತೀತಃ ತ್ವಂ ಕಾಲತ್ರಯಾತೀತಃ ತ್ವಂ ಮೂಲಾಧಾರೇಸಿ ಪ್ರೋತ್ರವಟಂ ಸ್ವಾಹಾ ಸರ್ವಂ ವೈ ಪೂರ್ಣಾವತಿಃ ಸರ್ವಮೇವಾಪ್ನೋತಿ ಅತ್ಯಮೇವ ಪ್ರತಿಷ್ಠತೆ ಸ್ವಾಹಾ. ಸರ್ವಂ ವೈ ಪೂರ್ಣಾವತಿಃ
ಗುರುಭ್ಯೋ ನಮಃ ಹರಿ ಓಂ. ನಾಯನಹಳ್ಳಿಯಲ್ಲಿ 36 ವರ್ಷ ಇದು ಸಂಕಷ್ಟರ ಗಣಪತಿ ಹರಕೆ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಗಣಪತಿ ವರ್ಷಿತ ನಾಯಕನ ಇಟ್ಟು ಮೆರವಣಿಗೆ ಮಾಡಿ ಭಾಳ ವಿಜೃಂಭಣೆಯಾಗಿ ನಡೆಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಬಹಳ ಸಹಾಯ ಮಾಡಿ ಆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಪ್ರತಿದಿನ ಸಂಜೆ ಶ್ರೀ ವರ್ಷಿದ್ಧನಾಯಕ ಸ್ವಾಮಿಯಲ್ಲಿ ವಿಜೃಂಭಣೆಯಾಗಿ ಪೂಜೆ ಮಾಡಿ ಆ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಭಕ್ತ ಮಹಾಶಯರಿಗೆ ಕೂಡ ನಾವು ಪೂಜೆ ಮಾಡ್ತಾ ಇದ್ದೀವಿ. ದೇವರೆಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು. ಪ್ರತಿ ತಿಂಗಳಲ್ಲಿ ಕೂಡ ಸಂಕಷ್ಟ ಚತುರ್ಥಿ ನಡೀತದೆ ಹರಕೆ ಮಹಾಗಣಪತಿ ದೇವಸ್ಥಾನದಲ್ಲಿ. ಆನ್ಲೈನ್ ಬುಕ್ಕಿಂಗ್ ಎಲ್ಲ ಇದೆ, ಎಲ್ಲರೂ ಮಾಡಿಸ್ಕೊಂಡು ಹೋಗ್ಬೋದು. ಈ ಹರಕೆ ಮಹಾಗಣಪತಿ ದೇವಸ್ಥಾನದಲ್ಲಿ 2 ತೆಂಗಿನಕಾಯಿ ಕಟ್ಟಿಬಿಟ್ರೆ ಅವರಿಗೆಲ್ಲ ಮದುವೆ ಆಗ್ತದೆ, ಸಂತಾನ ಆಗ್ತದೆ, ಒಳ್ಳೆ ವಿದ್ಯಾಬುದ್ಧಿ ಎಲ್ಲ ಬರ್ತದೆ. ಅದರಿಂದ ಆ ಸರ್ವೇ ಜನ ಎಲ್ಲರೂ ಕೂಡ ಈ ದೇವರ ಅನುಗ್ರಹ ಪಾತ್ರ ಆಗಬೇಕಾಗಿ ನಮ್ಮಲ್ಲಿ ಸವಿನಯವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ 36 ವರ್ಷದಿಂದ ನಾವು ಗಣಪತಿ ಇಡ್ತಾ ಬರ್ತಾ ಇದ್ದೀವಿ, ನಡೆಸ್ಕೊಂಡು ಹೋಗ್ತಾನೆ ಇದ್ದೀವಿ. ಯಾವುದೇ ಕಾರಣದಿಂದ ಗಲಿಬಿಗಳೇನಿಲ್ಲ, ಸಂತೋಷವಾಗಿ ಖುಷಿಯಾಗಿ ಎಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಗಣಪತಿನ ಇಟ್ಟು ವಿಸರ್ಜನೆ ಮಾಡ್ತೀವಿ. ಇದನ್ನು ನಿರಂತರವಾಗಿ ನಮ್ಮ ಯುವಕರೆಲ್ಲ ಇದ್ದಾರೆ, ಹರಕೆ ಮಹಾಗಣಪತಿ ಗೆಳೆಯರ ಬಳಗ ಇದ್ದಾರೆ, ಅವ್ರು ಇರೋಷ್ಟು ದಿವಸನೂ ಕೂಡ ಇಲ್ಲಿ ಈ ಸನ್ನಿಧಾನದಲ್ಲಿ ಗಣಪತಿ ಇಡ್ತೀವಿ ಮತ್ತು ವಿಸರ್ಜನೆಯಾಗಿ ಆ ಹುಡುಗರು ಇರೋವರೆಗೂ ನಡೀತಾನೆ ಇರ್ತೀವಿ. ಮೆರವಣಿಗೆಯಲ್ಲಿ ದರ್ಬಾರ್ ಗಣಪತಿ ಮೂರ್ತಿ ಮುಂಭಾಗ ಬ್ಯಾಂಡ್ ಸೆಟ್ಟು ಹಾಗೂ ತಮಟೆ ಸದ್ದಿಗೆ ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ನಮ್ಮೂರು ನಾಯನಹಳ್ಳಿ ಪ್ರತಿ 36 ವರ್ಷದಿಂದ ನಾವು ಪ್ರತಿ ವರ್ಷವೂ ಗಣೇಶನ ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತೀವಿ. ನಮ್ಮ ಇದು ಶ್ರೀ ಹರಕೆ ಮಹಾಗಣಪತಿ ಗೆಳೆಯರ ಬಳಗ ಪ್ರತಿ ವರ್ಷವೂ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಈ ವರ್ಷ ಮಹಾರಾಜ ಗಣೇಶನ ಇಟ್ಟು ತುಂಬ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಹೆಣ್ಮಕ್ಳು ಕೂಡ ತುಂಬ ಖುಷಿಯಿಂದ ಆಡ್ತಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮೂರವರೆಲ್ಲ ಸೇರಿಕೊಂಡು. ಡ್ಯಾನ್ಸ್ ಆಡಿಕೊಂಡು ಡ್ರಮ್ಸ್ ಆಗಿರಲಿ, ಡೋಲು 13 ದಿವಸದಿಂದ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಪ್ರತಿ ವರ್ಷ ಮಾಮೂಲಿ ನಾರ್ಮಲಾಗಿ ಇಡ್ತಿದ್ರು, ಈ ವರ್ಷ ಗೇಮ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲದನ್ನು ಮುಂದೆ ಬಿಟ್ಟು ಎಲ್ಲನೂ ಚೆನ್ನಾಗಿ ಮಾಡಿ ಡ್ಯಾನ್ಸ್ಗಳು ಹೆಣ್ಮಕ್ಳು ಎಲ್ಲನೂ ಮುಂದೆ ಬಿಟ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಈ ವರ್ಷ. ಪುನೀತಾ ಅಂತ ನಾಯನಹಳ್ಳಿ ಗ್ರಾಮ ನಂದು. ನಮ್ಮ ಊರಲ್ಲಿ ಸುಮಾರು 36 ವರ್ಷಗಳಿಂದ ಗಣೇಶ ಹಬ್ಬನ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅದರಲ್ಲೂ ಈ ವರ್ಷ ಹರಕೆ ಮಹಾಗಣಪತಿ ಗೆಳೆಯರ ಬಳಗದಿಂದ ತುಂಬ ವಿಜೃಂಭಣೆಯಿಂದ ಅಂದರೆ 13 ದಿನಗಳು ನಮ್ಮ ಊರಲ್ಲಿ ವಿಘ್ನೇಶ್ವರನನ್ನು ಇಟ್ಟು ಒಂದೊಂದು ದಿನ ಒಂದೊಂದು ಥರ ಸ್ಪೋರ್ಟ್ಸ್ ಇಟ್ಕೊಂಡು ಎಲ್ಲ ಮಕ್ಕಳು ಡ್ಯಾನ್ಸ್ ಆಡಿಕೊಂಡು ತುಂಬ ಚೆನ್ನಾಗಿ ಅಂದರೆ ಇಷ್ಟು ವರ್ಷಗಳಿಗಿಂತ ತುಂಬ ಚೆನ್ನಾಗಿ ಆಚರಿಸ್ಕೊಂಡ್ಬಂದಿದ್ದೀವಿ. ಇವತ್ತು 13ನೇ ದಿನದಿಂದ ನಾವು ವಿಸರ್ಜನೆಯನ್ನು ಮಾಡ್ತಾ ಇದ್ದೀವಿ. ಮಕ್ಕಳು ಮತ್ತು ಹೆಂಗಸರು ಮತ್ತು ಮುದುಕರು ಎಲ್ಲ ಗಂಡಸರು ಎಲ್ಲರೂ ಕುಣಿತು ಕುಪ್ಪಳಿಸಿ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾರೆ. ಗೆಳೆಯರ ಬಳಗದ ಹುಡುಗರಂತೂ ತುಂಬ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಅವರೇ ಮುಂದೆ ನಿಂತು ಎಲ್ಲ ಹಬ್ಬನ ಮಾಡಿದ್ದು ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ. ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಗಣಪತಿ ಮೂರ್ತಿಯ ಮೆರವಣಿಗೆ ಅತ್ಯಾಕರ್ಷಕವಾಗಿದ್ದು ಬಣ್ಣ ಬಣ್ಣದ ಪಟಾಕಿಗಳ ಸಿಡಿತದಿಂದ ಆಗಸದಲ್ಲಿ ಮಾಯಾಲೋಕವೇ ಸೃಷ್ಟಿಯಾಗಿತ್ತು. ಇಡೀ ಗ್ರಾಮದಲ್ಲಿ ಒಂದು ರೀತಿಯ ವಿಶೇಷ ವಾತಾವರಣ ಏರ್ಪಟ್ಟಿತ್ತು. ನಮ್ಮ ಹೆಸರು ಶರತ್ ಅಂತ, ನಾಯನಹಳ್ಳಿ ಗ್ರಾಮದಿಂದ. ನಾವು ಶ್ರೀ ಹರಕೆ ಮಹಾಗಣಪತಿ ಗೆಳೆಯರ ಬಳಗದಿಂದ ಪ್ರತಿ ವರ್ಷ 36 ವರ್ಷಗಳ ಕಾಲ ಗಣೇಶ ಉತ್ಸವವನ್ನು ವಿಭಿನ್ನವಾಗಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷ 36ನೇ ವರ್ಷದ ಪ್ರಯುಕ್ತ ದರ್ಬಾರ್ ಗಣೇಶ ವೆರೈಟಿಯಾಗಿ ಇಡೀ ನಾಯನಹಳ್ಳಿಯಲ್ಲಿ ಪ್ರಥಮ ಬಾರಿಗೆ 12 ಅಡಿ ಗಣೇಶವನ್ನು ಇಟ್ಟು ದರ್ಬಾರ್ ರೀತಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಗೆಳೆಯರ ಬಳಗ ವತಿಯಿಂದ ಹಾಗೂ ನಮ್ಮ ಗ್ರಾಮಸ್ಥರು, ನಮ್ಮ ಹಿರಿಯರು, ನಮ್ಮ ಮುಖಂಡರು ಹಾಗೂ ಮಹಿಳೆಯರು, ಹೆಣ್ಣು ಮಕ್ಕಳೆಲ್ಲ ಸೇರಿ ತುಂಬ ವಿಭಿನ್ನ ರೀತಿಯಾಗಿ ನೃತ್ಯಗಳನ್ನು ಮಾಡಿಕೊಂಡು ತುಂಬ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಸರ್. ಇವತ್ತು
ಒಟ್ನಲ್ಲಿ ಗಣಪತಿ ಹಬ್ಬ ಎಂಬುದು ಒಗ್ಗಟ್ಟಿನ ಹಬ್ಬ ಎಂತಲೇ ಹೇಳಬಹುದು. ಅದರಂತೆ ಗ್ರಾಮದಲ್ಲಿ ಸತತ 36 ವರ್ಷಗಳಿಂದ ಯುವಕರ ಬಳಗವು ಗಣೇಶೋತ್ಸವವನ್ನು ಆಚರಿಸುತ್ತಾ ಬಂದಿದ್ದು, ಈ ಬಾರಿ ಕೊಂಚ ಹೊಸ ವಿನ್ಯಾಸದೊಂದಿಗೆ ಗಣಪತಿ ಮೂರ್ತಿಯನ್ನು ತಂದು ಹೊಸ ಝಲಕ್ಕನ್ನು ಕೊಟ್ಟಿದ್ದು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.